ಮಂತ್ರಿ ಪಟ್ಟ ಸಿಕ್ಕರೂ ಕೂಡ ಜಮೀರ್ ಅಹಮದ್ ಖಾನ್ಗೆ ಇಷ್ಟವಾದಂತಹ ಖಾತೆ ಕೈ ತಪ್ಪಿದ ಯಾಕೆ? ಇಷ್ಟದ ಖಾತೆ ಮಿಸ್ ಆಗಿದೆ ಜಮೀರ್ ಅಹಮದ್ ಖಾನ್ಗೆ, ನಿರಾಸೆ ಆಗಿದೆ ಯಾಕೆ ಅಂತ ಮಂತ್ರಿಗಿರಿಯನ್ನು ಸಿಕ್ಬಿಡ್ತು ಜಮೀರ್ ಅಹಮದ್ ಖಾನ್ಗೆ ಡಿಕೆ ಸಂಪುಟದಲ್ಲಿ. ಆದ್ರೆ ಇಷ್ಟಪಟ್ಟಂತಹ ಖಾತೆ ಮಿಸ್ ಆಗಿದೆ ಜಮೀರ್ ಖಾನ್ಗೆ. ಯಾಕೆ ನಿರಾಸೆ ಆಯ್ತು? ಸಚಿವ ಸ್ಥಾನ ಸಿಕ್ಕರೂ ಕೂಡ ಜಮೀರ್ಗೆ ಪವರ್ಫುಲ್ ಖಾತೆ ಮಿಸ್ ಆಯ್ತು. ಅವರ ಇಷ್ಟದ ಖಾತೆ ಜಮೀರ್ ಕೈಯಿಂದ ಅಲ್ಪಸಂಖ್ಯಾತ ಖಾತೆಯನ್ನ ಕಸಿದುಕೊಂಡ್ರ ವರಿಷ್ಠರು ಅಂತ. ವಸತಿ ಖಾತೆಗೆ ಮಾತ್ರ ಸೀಮಿತವಾಯ್ತಾ ಜಮೀರ್ ಅಹಮದ್ ಪವರ್? ಇದು ಜಮೀರ್ ಅಹಮದ್ ಪ್ರಭಾವಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನವ? ನಿಮ್ಮ ಅಶ್ವವೇಗದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆ ಕ್ಯಾಬಿನೆಟ್ನಲ್ಲೇನೋ ಸಚಿವ ಸ್ಥಾನ ಸಿಕ್ಕಿಬಿಡ್ತು ಜಮೀರ್ ಅಹಮದ್ ಖಾನ್ಗೆ. ಆದ್ರೆ ಇಷ್ಟಪಟ್ಟ ಖಾತೆ ಕೈ ತಪ್ಪಿದ್ಯಾಕೆ ಜಮೀರ್ಗೆ? ಇಲ್ಲಿ ಅವರ ಪ್ರಭಾವ ಕಡಿಮೆ ಆಗ್ತಾ ಇದೆಯಾ, ಕಡಿಮೆ ಮಾಡಲು ಮುಂದಾಗ್ತಾ ಇದೆಯಾ ಅಂತ. ಇಷ್ಟದ ಖಾತೆ ಮಿಸ್ ಆಯ್ತು ಜಮೀರ್ ಖಾನ್ಗೆ. ನಿರಾಸೆಯಾಗಿದ್ಯಾಕೆ? ಸಚಿವ ಸ್ಥಾನ ಸಿಕ್ಕರೂ ಕೂಡ ಜಮೀರ್ಗೆ ಒಂದು ಪವರ್ಫುಲ್ ಖಾತೆ ಇಲ್ಲಿ ಮಿಸ್ ಆಗಿದೆ. ಜಮೀರ್ ಕೈಯಿಂದ ಅಲ್ಪಸಂಖ್ಯಾತ ಖಾತೆಯನ್ನ ವರಿಷ್ಠರು ಕಸಿದುಕೊಂಡ್ರ ಅಂತ. ವಸತಿ ಖಾತೆಗೆ ಮಾತ್ರ ಸೀಮಿತವಾಯ್ತಾ ಈಗ ಜಮೀರ್ ಅಹಮದ್ ಪವರ್? ಇದು ಜಮೀರ್ ಅಹಮದ್ ಪ್ರಭಾವಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನವ ಹೇಗೆ ಅಂತ ನಮ್ಮ ಅಶ್ವವೇಗದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಅಲ್ಪಸಂಖ್ಯಾತ ಹಜ್ ಮತ್ತು ವಫ್ ಖಾತೆ ಮೇಲೆ ಜಮೀರ್ ಕಣ್ಣಿಟ್ಟಿದ್ರು. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಇದೇ ಖಾತೆಯನ್ನ ಹೊಂದಿದ್ರು ಜಮೀರ್. ಆದ್ರೆ ಈಗ ತನ್ನಿಷ್ಟದ ಖಾತೆಯನ್ನ ಪಡೆಯುವಲ್ಲಿ ಜಮೀರ್ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಜಮೀರ್ಗೆ ಶಾಕ್ ಕೊಟ್ಟು ಯುಟಿ ಖಾದರ್ಗೆ ಹೆಚ್ಚುವರಿ ಖಾತೆಯನ್ನ ನೀಡಿರುವಂಥದ್ದು. ಈ ಮೂಲಕ ಸಚಿವ ಜಮೀರ್ಗೆ ಅವರ ಆಸೆಗೆ ತಣ್ಣೀರನ್ನ ಎರಚಿದಂತಹ ಹೈಕಮಾಂಡ್. ಅಷ್ಟಕ್ಕೂ ಜಮೀರ್ಗೆ ಈ ಖಾತೆಯನ್ನ ಯಾಕೆ ನೀಡಲಿಲ್ಲ ಗೊತ್ತಾ? ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂತು. ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೆಚ್ಚುವರಿ ಖಾತೆಯನ್ನ ನೀಡಲಿಲ್ವಾ? ಜಮೀರ್ ವಿರುದ್ಧ ಅಸಮಾಧಾನ ಇನ್ನೂ ಕೂಡ ಶಮನವಾಗಿಲ್ವಾ ಅಂತ ಏನ್ ದಾವಣಗೆರೆ ಬೈ ಎಲೆಕ್ಷನ್ ನಡೀತು, ಅಲ್ಲಿ ಆಡಿಯೋ ಒಂದು ರಿಲೀಸ್ ಆಯಿತು. ಎಲೆಕ್ಷನ್ ಆದ ನಂತರವಾಗಿ ಜಮೀರ್ ಪಕ್ಷ ವಿರೋಧಿ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಡಿಯೋ ರಿಲೀಸ್ ಆಯಿತು. ತದನಂತರವಾಗಿ ಅದು ನಮ್ದಲ್ಲ ಆಡಿಯೋ ಅಂತ ಹೇಳಿದ್ರು. ಈಗ ಅದೇ ವಿಚಾರವಾಗಿ ಹೈಕಮಾಂಡ್ ಏನು ಹೆಚ್ಚುವರಿ ಖಾತೆಯನ್ನು ನೀಡಲು ಜಮೀರಿಗೆ ನಿರಾಕರಣೆ ಮಾಡುತ್ತಾ ಒಂದೇ ಒಂದು ಖಾತೆಗೆ, ಅದರಲ್ಲೂ ಒಂದೇ ಖಾತೆಯನ್ನು ನೀಡುವಂಥದ್ದು, ಸಮುದಾಯದ ಖಾತೆ ಏನಿದೆ ಅದು ಜಮೀರ್ ಕೈ ತಪ್ಪಿರುವಂಥದ್ದು. ಹಾಗಿದ್ರೆ ಹೈಕಮಾಂಡ್ಗೆ ಇನ್ನೂ ಅಸಮಾಧಾನ ಶಮನವಾಗಿಲ್ವಾ ಅಂತ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಹಜ್ ಮತ್ತು ವಫ್ ಖಾತೆಯ ಮೇಲೆ ಜಮೀರ್ ಕಣ್ಣಿಟ್ಟಿದ್ರು. ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದೇ ಒಂದು ಸಚಿವರಾಗಿದ್ರು. ಆದರೆ ಈಗ ತನ್ನಿಷ್ಟದ ಖಾತೆಯನ್ನ ಪಡೆದುಕೊಳ್ಳಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಜಮೀರ್. ಅದಕ್ಕೆ ಕಾರಣ ಇಷ್ಟೇ, ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಜಮೀರ್ ವಿರುದ್ಧ ಒಂದು ಆರೋಪ ಬಂತು ಆಡಿಯೋ ವಿಚಾರವಾಗಿ. ಅದೇ ಕಾರಣಕ್ಕೆ ಈಗ ಕೈ ತಪ್ಪಿದೆ. ಜಮೀರ್ಗೆ ಶಾಕ್ ಕೊಟ್ಟು ಯುಟಿ ಖಾದರ್ಗೆ ಹೆಚ್ಚುವರಿ ಖಾತೆಯನ್ನ ಕೊಡಲಾಗಿದೆ. ಈ ಮೂಲಕ ಸಚಿವ ಜಮೀರ್ ಆಸೆಗೆ ಹೈಕಮಾಂಡ್ ತಣ್ಣೀರೆರಚಿದೆ. ಅಷ್ಟಕ್ಕೂ ಜಮೀರ್ಗೆ ಖಾತೆ ಯಾಕೆ ನೀಡಲಿಲ್ಲ ಅಂತಂದ್ರೆ ಅದೇ ಬೈ ಎಲೆಕ್ಷನ್, ದಾವಣಗೆರೆ ಬೈ ಎಲೆಕ್ಷನ್ ಆಯ್ತಲ್ಲ, ಅದೇ ಕಾರಣಕ್ಕೆ. ಮಂತ್ರಿಯಾದ್ರೂ ಸಮುದಾಯದ ಮೇಲೆ ಜಮೀರ್ಗಿಲ್ಲ ಹಿಡಿತ. ಸಿದ್ದು ಅವಧಿಯಲ್ಲಿ ಜಮೀರ್ಗೆ ತಮ್ಮದೇ ಆದ ಪ್ರಭಾವ ಇತ್ತು. ಇತರ ಮುಸ್ಲಿಂ ನಾಯಕರಿಗಿಂತ ಮುಂಚೂಣಿಯಲ್ಲಿದ್ರು ಜಮೀರ್. ಕೆಲವರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದ್ದಂತಹ ಜಮೀರ್ ನಡೆ. ಸ್ವತಃ ಸಿದ್ದರಾಮಯ್ಯ ಸಹ ಜಮೀರ್ ಪರವಾಗಿ ನಿಂತಿದ್ರು. ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಪರಿಸ್ಥಿತಿ ಬದಲಾವಣೆ ಆಯ್ತು. ಇಲ್ಲಿ ಸಿದ್ದರಾಮಯ್ಯ ಪಟ್ಟಿಯಲ್ಲೂ ಕೂಡ ಜಮೀರ್ ಹೆಸರು ಇರಲಿಲ್ಲ. ಕೊನೆ ಕ್ಷಣದಲ್ಲಿ ಜಮೀರ್ ಸಚಿವ, ಆದ್ರೆ ಇಷ್ಟದ ಖಾತೆ ಇಲ್ಲ. ಜಮೀರ್ ಖಾನ್ ಪ್ರಭಾವ ಕುಗ್ಗಿಸಲು ಕಾಂಗ್ರೆಸ್ನಲ್ಲೇ ಪ್ರಯತ್ನ ನಡೀತಾ ಇದೆಯಾ ಅಂತ ರಿಜ್ವಾನ್ ಹರ್ಷದ್ಗೆ ಸಚಿವ ಸ್ಥಾನದ ಜೊತೆಗೆ ಪ್ರಬಲ ಖಾತೆಯನ್ನ ನೀಡಲಾಯಿತು. ಇತ್ತ MLC ಸಲೀಂ ಅಹಮದ್ಗೆ ಸಭಾಪತಿ ಸ್ಥಾನ ಫಿಕ್ಸ್ ಆಯಿತು. ಇವೆಲ್ಲವೂ ಜಮೀರ್ ಪ್ರಭಾವ ತಗ್ಗಿಸಲು ನಡೆದಂತಹ ಪ್ರಯತ್ನವ ಅಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಮಂತ್ರಿ ಆದ್ರೂ ಕೂಡ ಸಮುದಾಯದ ಮೇಲೆ ಜಮೀರ್ಗೆ ಯಾವುದೇ ಹಿಡಿತ ಇಲ್ವಾ? ಸಿದ್ದು ಅವಧಿಯಲ್ಲಿ ಜಮೀರ್ ತಮ್ಮದೇ ಆದಂತಹ ಪ್ರಭಾವವನ್ನ ಹೊಂದಿದ್ರು. ಜಮೀರ್ ಎಲ್ಲಿ ಎಡವಿದ್ರು ಅಂತ ನೋಡೋದಾದ್ರೆ ನೋಡಿ, ಮುಸ್ಲಿಂ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ವಿಫಲರಾದ್ರು. ಇತರ ಮುಸ್ಲಿಂ ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಇರಲಿಲ್ಲ. ವಫ್ ಬೋರ್ಡ್ ಅಧ್ಯಕ್ಷರೊಂದಿಗೆ ಹೊಂದಾಣಿಕೆಯ ಕೊರತೆ ಇತ್ತು. ಅಲ್ಪಸಂಖ್ಯಾತ ಮಂಡಳಿಗಳು, ನಿಗಮಗಳಲ್ಲಿ ವಿವಾದಗಳಿತ್ತು. ಜಮೀರ್ ಅಹಮದ್ ಖಾನ್ ವಿರುದ್ಧ ನಿರಂತರವಾಗಿ ವಿವಾದಗಳು. ದಾವಣಗೆರೆ ದಕ್ಷಿಣದ ರಾಜಕೀಯ ಬೆಳವಣಿಗೆ,
ವೈಯಕ್ತಿಕ ಪ್ರಭಾವದ ಮೇಲಷ್ಟೇ ಜಮೀರ್ಗೆ ರಾಜಕೀಯ. ಸೊ ಹಾಗಾಗಿ ನೋಡಿ, ಈ ಎಲ್ಲ ಎಡವಟ್ಟುಗಳಿಂದ ಜಮೀರಿಗೆ ಇಷ್ಟದ ಖಾತೆ ಕೈ ತಪ್ಪಿತು. ಎಲ್ಲಿ ಎಡವಿದ್ರು ಅಂತ ನೋಡೋದಾದರೆ, ಮುಸ್ಲಿಂ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಇತರ ಮುಸ್ಲಿಂ ಶಾಸಕರೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಲಿಲ್ಲ, ವಫ್ ಬೋರ್ಡ್ ಅಧ್ಯಕ್ಷರೊಂದಿಗೆ ಹೊಂದಾಣಿಕೆ ಕೊರತೆ ಇತ್ತು, ಅಲ್ಪಸಂಖ್ಯಾತ ಮಂಡಳಿಗಳು ನಿಗಮಗಳಲ್ಲಿ ವಿವಾದಗಳು, ಜಮೀರ್ ಅಹಮದ್ ಖಾನ್ ವಿರುದ್ಧ ನಿರಂತರವಾಗಿ ವಿವಾದಗಳಿತ್ತು. ಅದರಲ್ಲೂ ದಾವಣಗೆರೆ ಬೈ ಎಲೆಕ್ಷನ್ ಟೈಮ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ಏನಾಯಿತು, ಆಡಿಯೋ ಆರೋಪಗಳು ಏನು ಬಂತು, ಇದೆಲ್ಲವೂ ಕೂಡ ಕಾರಣ ಆಯಿತು. ವೈಯಕ್ತಿಕ ಪ್ರಭಾವದಿಂದಾಗಿ ಮೇಲಷ್ಟೇ ಜಮೀರ್ಗೆ ರಾಜಕೀಯ, ಅಂದರೆ ವೈಯಕ್ತಿಕ ಪ್ರಭಾವದ ಮೇಲಷ್ಟೇ ಈಗ ರಾಜಕೀಯ ಇರುವಂಥದ್ದು. ಇಲ್ಲೇ ಎಡವಿರುವಂಥದ್ದು ಜಮೀರ್ ಅಹಮದ್ ಖಾನ್. ದಾವಣಗೆರೆ ಬೈ ಎಲೆಕ್ಷನ್ ಜೊತೆಗೆ ಮುಸ್ಲಿಂ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಎಡವಿದ್ದಾರೆ, ಇಲ್ಲಿ ಮುಸ್ಲಿಂ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ವಿಫಲರಾಗಿದ್ದಾರೆ, ವಫ್ ಬೋರ್ಡ್ ಅಧ್ಯಕ್ಷರೊಂದಿಗೆ ಹೊಂದಾಣಿಕೆ ಕೊರತೆ ಇದೆ. ಇವೆಲ್ಲವೂ ಕೂಡ ಜಮೀರ್ಗೆ ಇಷ್ಟದ ಖಾತೆ, ಅಂದರೆ ಏನು ಹಜ್ ಮತ್ತು ವಫ್ಕ್ ಖಾತೆಯ ಮೇಲೆ ಏನು ಜಮೀರ್ಗೆ ಕಣ್ಣಿತ್ತು. ಯಾಕಂದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಅದೇ ಸಚಿವರಾಗಿದ್ದರು, ಈಗ ಆ ಒಂದು ಖಾತೆ ಮಿಸ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಜಮೀರ್ ಅಹಮದ್ ಖಾನ್ ಎಲ್ಲೋ ಒಂದು ಕಡೆ ಅವರ ಪ್ರಭಾವವನ್ನು ಕಡಿಮೆ ಆಗ್ತಾ ಇದೆಯಾ ಅಂತ? ಯಾಕಂದರೆ ಅವ್ರು ಇಷ್ಟವಾದಂತಹ ಖಾತೆ ಈ ಬಾರಿ ಮಿಸ್ ಆಗಿದೆ, ಹಾಗಾಗಿ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರ ಒಂದು ಪ್ರಭಾವ ಕಡಿಮೆ ಆಗ್ತಾ ಇದೆಯಾ? ಎಲ್ಲ ಎಡವುದ್ರು ಜಮೀರ್ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈ ಒಂದು ವಿಚಾರವಾಗಿ ಏನು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈಗ ಸದ್ಯಕ್ಕೆ ಕೇವಲ ಒಂದೇ ಒಂದು ಖಾತೆ ಸಿಕ್ಕಿರುವಂಥದ್ದು, ಅದು ಕಳೆದ ಬಾರಿ ಇದ್ದಂತಹ ವಸತಿ ಖಾತೆ ಮತ್ತೆ ಸಿಕ್ಕಿರುವಂಥದ್ದು ಜಮೀರ್ ಅಹಮದ್ ಖಾನ್ ಅವ್ರಿಗೆ. ಇನ್ನೂ ಅವರ ಬಳಿಯೇ ಇದ್ದಂತಹ ಅಲ್ಪಸಂಖ್ಯಾತ ಹಾಗೂ ವಕ್ಫ್ ಬೋರ್ಡ್ ಏನು ಖಾತೆ ಇದೆ, ಈ ಒಂದು ಖಾತೆಯನ್ನು ಏನು UT ಖಾದರ್ ಅವ್ರಿಗೆ ಕೊಟ್ಟಿರುವಂಥದ್ದು. ಸದ್ಯ ಇಲ್ಲಿ ಈ ಒಂದು ವಿಚಾರವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಎಲ್ಲೋ ಜಮೀರ್ ಅಹಮದ್ ಅವರ ವರ್ಚಸ್ಸು ಸ್ವಲ್ಪ ಕಾಂಗ್ರೆಸ್ನಲ್ಲಿ ಕಡಿಮೆ ಆಯಿತಾ ಅನ್ನೋವಂಥದ್ದು ಸದ್ಯ ಇಲ್ಲಿ ಎಲ್ರಿಗೂ ಮೂಡಿಬರುವಂತಹ ಒಂದು ಅನುಮಾನಗಳಾಗುತ್ತೆ. ಯಾಕಂದರೆ ಇಲ್ಲಿ ಈ ಒಂದು ಏನು ವಕ್ಫ್ ಬೋರ್ಡ್ ಅವ್ರ ಹತ್ರ ಇತ್ತು, ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಬೋರ್ಡ್ ಏನಿತ್ತು, ಆ ಒಂದು ಸಮುದಾಯದ ವಿಚಾರವಾಗಿ ಆ ಸಮುದಾಯದಲ್ಲೂ ಕೂಡ ಒಂದು ಸ್ಟ್ರಾಂಗ್ ಆಗಿರ್ಬೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಇದ್ದಂಥದ್ದು. ಆದರೆ ಈಗ ಅದೇ ಒಂದು ಕೈ ಬಿಟ್ಟಿರುವಂಥದ್ದು ಅವ್ರಿಗೂ ಕೂಡ ಬೇಸರವಾದಂತಹ ಸಂಗತಿನೇ ಆಗಿರುತ್ತೆ. ಜೊತೆಗೆ ಇನ್ನು ಕಾಂಗ್ರೆಸ್ನಲ್ಲಿ ಅವರ ವರ್ಚಸ್ ಕೂಡ ಕಡಿಮೆ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿರುವಂಥದ್ದು. ಸದ್ಯ ಇದ್ರ ಜೊತೆಗೆ ಏನು ಕಳೆದ ಬಾರಿ ಏನು ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ದಾವಣಗೆರೆ ಬೈ ಎಲೆಕ್ಷನ್ ಏನಾಯಿತು, ಒಂದು ಬೈ ಎಲೆಕ್ಷನ್ನ ಬಳಿಕ ಏನೊಂದು ಆಡಿಯೋ ರಿಲೀಸ್ ಆಗುತ್ತೆ. ಆ ಒಂದು ಆಡಿಯೋಯಿಂದ ಇಷ್ಟೆಲ್ಲ ಅವಾಂತರಗಳು ಆಗಿರುವಂಥದ್ದು. ಆಡಿಯೋ ಏನು ರಿಲೀಸ್ ಆಗುತ್ತೆ, ಆ ಒಂದು ಆಡಿಯೋ ರಿಲೀಸ್ ಆದಂತಹ ಬಳಿಕ ಸಿದ್ದರಾಮಯ್ಯನವರ ಜೊತೆ ಒಂದು ಬಾಂಧವ್ಯ ಏನಿತ್ತು, ಆ ಒಂದು ಬಾಂಧವ್ಯವನ್ನು ಕೂಡ ಕಳ್ಕೊತಾರೆ. ಸಿದ್ದರಾಮಯ್ಯನವರು ಅವರ ಸಚಿವ ಸ್ಥಾನದ ವಿಚಾರವಾಗಿ ಯಾವುದೇ ರೀತಿಯಂತಹ ಲಾಬಿಯನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮಾಡೋದಿಲ್ಲ. ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಏನು ಹೈಕಮಾಂಡ್ ನಾಯಕರಾಗಿದ್ದರು ಅವರು ಕೂಡ ಒಂದು ಎಲ್ಲೋ ಜಮೀರ್ ಅಹಮದ್ ಅವ್ರನ್ನ ಇನ್ನು ಮೊದಲೇ ಹಂತದ ಸಚಿವ ಸ್ಥಾನ ಏನು ಒಂದು ಸಚಿವ ಸಂಪುಟ ಏನು ರಚನೆ ಮಾಡ್ತಾರೆ, ಆಗ ಕೂಡ ಅವ್ರನ್ನ ಕೂಡ ಕಡೆಗಣಿಸಿ ಏನು UT ಖಾದರ್ ಅವ್ರಿಗೆ ಅಲ್ಲಿ ಆ ಒಂದು ಸಮುದಾಯಕ್ಕೆ ಚಾನ್ಸ್ ಕೊಡ್ತಾರೆ. ಇನ್ನು ಜಮೀರ್ ಅಹಮದ್ ಅವ್ರಿಗೆ 2ನೇ ಹಂತದಲ್ಲಿ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ಅದೇ ಕಾರಣಕ್ಕೋಸ್ಕರನೇ. ಇನ್ನೂ ಅದೇ ರೀತಿಯಾಗಿ ಸಾಕಷ್ಟು ಈ ಒಂದು ಹೈಕಮಾಂಡ್ ಮಟ್ಟದಲ್ಲೂ ಈ ಒಂದು ಜಮೀರ್ ಅಹಮದ್ ಅವ್ರ ವಿಚಾರವಾಗಿ ಚರ್ಚೆ ಆಗಿರುವಂಥದ್ದು. ಜಮೀರ್ ಅಹಮದ್ ಅವ್ರಿಗೆ ಸಚಿವ ಸ್ಥಾನನೇ ಮಿಸ್ ಆಗುತ್ತೆ ಅನ್ನೋ ಒಂದು ಸಂದರ್ಭ ಒಂದು ಹುಟ್ಕೊಂಡಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕಂದರೆ ಆ ಒಂದು ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಆದಂತಹ ಅವರ ಫೋನ್ ಏನೊಂದು ಆಡಿಯೋ ರಿಲೀಸ್ ಆಗಿತ್ತು, ಆ ಒಂದು ಆಡಿಯೋದ ಫೋನ್ ಕನ್ವರ್ಸೇಷನ್ ಆಗಿರ್ಬೋದು, ಎಲ್ಲ ಒಂದು ಕೂಡ ಪರೀಕ್ಷಿಸೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಬಹುತೇಕ ಮಿಸ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇತ್ತು. ಇನ್ನು ಅದೇ ರೀತಿಯಾಗಿ ಜಮೀರ್ ಅಹಮದ್ ಅವರಿಗೆ ಸದ್ಯ 2ನೇ ಹಂತದಲ್ಲಿ ಸಚಿವ ಸ್ಥಾನ ಏನೋ ಸಿಕ್ಕಿದೆ. ಸಚಿವ ಸ್ಥಾನದಲ್ಲಿ ಆದರೆ ಒಂದು ಏನು ಕಳೆದ ಬಾರಿ ಇದ್ದಂತಹ 2 ಖಾತೆಗಳಲ್ಲಿ ಒಂದು ಖಾತೆ ಮಿಸ್ ಆಗಿರುವಂಥದ್ದು ಇವರಿಗೆ ಎಲ್ಲೋ ಒಂದು ಕಡೆ ಹಿಂದುಳಿದ್ರ ಅನ್ನೋ ಒಂದು. ಮತ್ತು ಇನ್ನು ಸಮುದಾಯದ ವಿಚಾರದಲ್ಲಿ ಸಮುದಾಯದ ನಾಯಕರನ್ನು, ಸಮುದಾಯದ ಶಾಸಕರು ಯಾರಿದ್ದಾರೆ, ಸಮುದಾಯ ನಾಯಕರನ್ನು ಕೂಡ ಹೆಚ್ಚಾಗಿ ಒಂದು ಅಂದರೆ ಬಾಂಧವ್ಯವನ್ನು ಬೆಳೆಸ್ಕೊಂಡಿಲ್ಲ ಅನ್ನೋ ಒಂದು ಮಾತುಗಳು ಸಮುದಾಯದಲ್ಲಿ ಕೇಳಿಬರ್ತಾ ಇರುವಂಥದ್ದು. ಅದೇ ಒಂದು ನಿಟ್ಟಿನಲ್ಲಿ ಈಗ ಎಲ್ಲೋ ಈ ಒಂದು ಸಂದರ್ಭದಲ್ಲಿ ಅಂದರೆ ಏನು 2ನೇ ಹಂತದ ಖಾತೆ ಹಂಚಿಕೆ ಆಗಿದೆ, ಈ ಒಂದು ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇವೆಲ್ಲ ಜಮೀರ್ ಅಹಮದ್ ಅವ್ರಿಗೆ ಮುಳುವಾಗಿದೆ ಅನ್ನೋವಂಥದ್ದು ಮಾಹಿತಿ ಇರುವಂಥದ್ದು. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.